ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂದು ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ಇವತ್ತು ಬೆಳಿಗ್ಗೆ ದೇವಸ್ಥಾನ ಹೊರಟಿದ್ದೇನೆ. ಟೈಮ್ ಬಂದು 7 o'clock. ಹೇಗಿದೆ ಅಂತ ಹೇಳಿದರೆ ವಾತಾವರಣ ಎಲ್ಲ ಫುಲ್ಲು ಫಾಗ್, ಮಳೆಗಾಲ ಶುರುವಾಗಿದೆ. ಮಳೆಗಾಲ ಶುರುವಾದರೆ ಕೊಡಗಲ್ಲಿ ಫುಲ್ ಫಾಗ್, ಎಲ್ಲೆಲ್ಲಿ ಫಾಗ್. ಚಿರಿ ಮಳೆಗೆ ಹೋಗೋದು ಅಂತ ಹೇಳಿದರೆ ಕಷ್ಟ. ಆದರೆ ಇವತ್ತು ನಮ್ಮ ದೇವಸ್ಥಾನದ ಕಡೆಯಿಂದ ಎಲ್ಲರೂ ಆಸುಪಾಸಿನ ಗ್ರಾಮ ದೇವಸ್ಥಾನಗಳಿಗೆ ಭೇಟಿ ಕೊಡಲಿಕ್ಕೆ ಹೋಗ್ತಿದ್ದೇವೆ. ಹಾಗಾಗಿ ಹೊರಟಿದ್ದೇನೆ. ಹೇಗಿದೆ ನೋಡಿ ವೆದರ್. ಮಳೆ ಬಂದು ಫಸ್ಟು ನಮ್ಮ ದೇವಸ್ಥಾನಕ್ಕೆ ಬಂದ್ವಿ. ರಾಮನಗರ ಪೂಜೆ ಆಗ್ತಾ ಇತ್ತಷ್ಟೇ. ಅಲ್ಲಿಂದ ನಮ್ಮ ಗ್ರಾಮ ದೇವಸ್ಥಾನ ಇದು ಹೆಗ್ಗಳ ಭಗವತಿ ದೇವಸ್ಥಾನ ಅಂತ, ಇಲ್ಲಿಗೆ ಭೇಟಿ ಕೊಟ್ವಿ. ಭಗವತಿ ದೇವಸ್ಥಾನದಲ್ಲಿ ಪೂಜೆ ಆದಮೇಲೆ ಅಲ್ಲೇ ಇನ್ನೊಂದು ಕಡೆ ಅಯ್ಯಪ್ಪ ಕಾಡೊಳಗೆ ಇರೋ ದೇವಸ್ಥಾನ ಇದು. ಸೇಮ್ ಅದು ಒಂದೇ ಭಟ್ರು ಪೂಜೆ ಮಾಡೋದು. ಅಲ್ಲಿ ಪೂಜೆ ಆದಮೇಲೆ ಇಲ್ಲಿ ಪೂಜೆ ಮಾಡೋದು. ಅಲ್ಲಿಂದ ಈ ಅಯ್ಯಪ್ಪ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಗುಡಿ ಗೋಪುರ ಅಂತ ಇಲ್ಲ, ಹಾಗೆ ಕಾಡಲ್ಲಿರೋ ದೇವಸ್ಥಾನ. ವರ್ಷಕ್ಕೊಂದು ಸಲ ಹಬ್ಬ ಆಗೋದು. ಬೇರೆ ಟೈಮಲ್ಲಿ ಈ ದೇವಸ್ಥಾನದಲ್ಲಿ ಜನ ಇರೋದಿಲ್ಲ. ಈ 2 ಕಡೆ ಪೂಜೆನ ಮುಗಿಸಿ ಇನ್ನೊಂದು ಮಹಾದೇವರ ದೇವಸ್ಥಾನ ಅಂತ, ಇಲ್ಲಿ ಈಶ್ವರ, ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಕೂಡ ಜನ ಯಾರಿಲ್ಲ, ನಾವೇ ಇದ್ದಿದ್ದು. ರುದ್ರಾಭಿಷೇಕ ಇತ್ತು, ಹಾಗಾಗಿ ಇಲ್ಲಿ ಬಂದು ಇಲ್ಲಿ ಕೂಡ ಪೂಜೆ ಮುಗಿಸೋಣ ಅಂತ ಬಂದ್ವಿ. ಆ್ಯಕ್ಚುಲಿ ನನಗಿದು ಇಷ್ಟ ಆಯಿತು ನೋಡಿ, ಮರದ್ದು ಮಾಡಿದ್ದಿದ್ದು. ಫಸ್ಟ್ ಹೋದ ದೇವಸ್ಥಾನದಲ್ಲಿ ಕೂಡ ನೋಡಿದೆ, ಬಟ್ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ಶಿವಲಿಂಗ ನೋಡಿ, ಶಿವಲಿಂಗ, ಶಿವನ ದೇವಸ್ಥಾನ. ದೊಡ್ಡ ಗಂಟೆ ಸಹ ಇದೆ ಇಲ್ಲಿ ನೋಡಿ. ಗಂಟೆ ಹೊಡೆಯೋಕ್ಕೆ ತುಂಬ ಹಗ್ಗ ಇಳಿದು ಹೊಡೆಯೋಕ್ಕೆ ಕಷ್ಟ ಇದೆ, ಆದರೂ ಟ್ರೈ ಮಾಡಿ ಗಂಟೆನ ಹೊಡೆದೆ ನಾನು. ಮಳೆ ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ ಅಂತ ಅನ್ಕೋತೇನೆ. ಕೊಡಗಲ್ಲಿ ಚಿರಿ ಮಳೆ ಬರ್ತಾ ಇತ್ತು. ಇಲ್ಲಿ ಪ್ರಭಾಸತ್ಯ ಅಂತ ಇಲ್ಲಿ ಕೂಡ ಒಂದು ಇತ್ತು ಹೊರಗಡೆ ಸೈಡ್. ಹಾಗೆ ಬಂದವರು ನೋಡಿಕೊಂಡೆಲ್ಲ ಹೋಗೋಣ ಅಂತ ಬಂದ್ವಿ. ಅಲ್ಲಿಂದ ಭದ್ರಕಾಳಿ ದೇವಸ್ಥಾನ ಅಂತ ಅಲ್ಲೇ ಪಕ್ಕದಲ್ಲಿ ಒಂದು 2 kilometers ಇರ್ಬೋದು. ಮಹಾದೇವ ದೇವಸ್ಥಾನದ ಇಲ್ಲಿ ಕೂಡ ಹಾಗೆ. ಅಲ್ಲಿ ಪೂಜೆ ಮಾಡಿ ಇಲ್ಲಿಗೆ ಬರೋ ಭಟ್ರು, ಆ ಭಟ್ರು ಬರೋವರೆಗೆ ವೆಯ್ಟ್ ಮಾಡಿ ಇಲ್ಲಿ ಕೂಡ ಪೂಜೆ ಮುಗಿಸ್ಕೊಂಡ್ವಿ ನಾವು. ಕೊನೆಗೆ ನಮ್ಮದು ವಿರಾಜಪೇಟೆ ಗಣಪತಿ ಟೆಂಪಲ್, ಅಲ್ಲಿಗೆ ಬಂದು ಪೂಜೆ ಮುಗಿಸ್ಕೊಂಡ್ವಿ. ಇವತ್ತು 4-5 ದೇವಸ್ಥಾನದ ದರ್ಶನ ಬೆಳಗ್ಗೆ. ಇಷ್ಟೆಲ್ಲ ಆಗುವಾಗ ಗಂಟೆ 12 ಆಗಿದೆ. ಬೆಳಿಗ್ಗೆ 7 ಗಂಟೆಗೆ ಹೊರಟಿದ್ದೇನೆ. ಇವತ್ತು 2, 3, 4, 5 ಟೆಂಪಲ್ ಹೋಗಿ ಬಂದ್ವಿ ನಮ್ಮ ದೇವಸ್ಥಾನದ ಕಡೆಯಿಂದ. ಸೊ ಮಳೆ, ಬೆಳಿಗ್ಗೆಯಿಂದಲೇ ಮಳೆ. ನನ್ನ ಇವತ್ತು ಟೆಂಪಲ್ ರೌಂಡ್ ಮಿನಿ ಬ್ಲಾಗ್ ನೋಡಿ. ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.